ಅಲ್ವೇ ಅಂತನು ಎಷ್ಟು ಚೆನ್ನಾಗೈತಲ್ವೇ ನಾಕ ಡಿಸೈನ್. ಲಲಿತಮ್ಮನ ಕರಿ. ನೋಡೋಣ ಗಿರ್ಜಿನ್ ಬೇರೆ ಬರ್ತಾ ಇದ್ದಾಳೆ. ಲಲಿತಕ್ಕನ ಕರಿ ಹೇಳ್ತೀನಿ. ಬಾ ಅಲ್ಲೇ ಡೇಟ್ ಫಿಕ್ಸ್ ಮಾಡಿದೀವಿ ಅಂತ ಹೇಳಿ ಕರಿ, ಈಗ್ಲಿಂದಾನೆ ಕರಿ ಎಲ್ಲಾರು. ಅಲ್ಲಿ ಬರ್ತಾ ಇದ್ದಾಳಲ್ವಿ. ತಡಿ ಕರಿತೀನಿ. ಲಲಿತಕ್ಕಯ್ಯ, ಲಲಿತಕ್ಕಯ್ಯ ಕರಿ ಮದುವೆಗೆ ಬರ್ರಿ ಅಂತ ಹೇಳಿ ಎಲ್ಲಾರನ್ನೂ ಕರಿತಾ ಇದೀವಿ. ಅಲ್ಲೇನೆ ಬುಧವಾರ ದಿನ ಮದ್ವೆ ಅಂತ ಅನ್ನು. ಏನಮ್ಮ ರಾಜಮ್ಮ, ಡೇಟ್ ಫಿಕ್ಸ್ ಆಯ್ತೆ ಮಾವನ್ ಮದ್ವೆದು? ಫಿಕ್ಸ್ ಆಗೈತೆ ಲಲಿತಮ್ಮ, ಅದಕ್ಕೇನೆ ಕರೆಯೋಣ ಅಂತ ಹೇಳಿ ಬಂದ್ವಿ. ಬಾ ಹಂಗ ಬುಧವಾರ ದಿನ ಎಲ್ಲಾರನ್ನೂ ಕರೆದಿದ್ದೀನಿ. ಕೆರೆಗೆಲ್ಲಾನ ಬರ್ತಾರೆ. ನಾನು ಅದೇ ಕೆರೆಗಳನ್ನೆಲ್ಲ ಕರ್ಕೊಂಡು ಹೋಗೋಣ ಅಂತ ಇದೀನಿ ಅಷ್ಟೇ. ನಮಗೆ ಬೇಕಾದಾರನ್ನ ನಮ್ಮ ಅಕ್ಕಗೆ ಅಣ್ಣ ತಮ್ಮಗಳು ಯಾರು ಮಾತಾಡ್ಸಲ್ಲ. ಅದಕ್ಕೇನೆ ನೀನೇನೆ ಬರಬೇಕು. ಯಾಕ ಮುಂದೆ ನಿಂತ್ಕೊಂಡು ನೀನೇ ಎಲ್ಲ ಮಾಡಬೇಕು. ನಿಮ್ಮಂತಾರೆ ವಾಸೆ ಅಣ್ಣ ತಮ್ಮಗಳಿಗೂ ಅಂತಾರೆ ಇಂತಾರ್ಗಿನ್ನ ನಿಮ್ಮಂತಾರೆ ಕಡೆಗಳರೆ ವಾಸೆ. ಯಾಕ ಬಂದು ಎಲ್ಲ ಮುತ್ಕೊಂಡು ಎಂತ ಚೆನ್ನಾಗಿ ಮಾಡ್ತೀರಾ. ಇವಾಗ ಯಾರು ಇವಾಗ ಮಾತಾಡ್ಸಲ್ವಲ್ಲ. ಮಾತಾಡ್ಸ್ತಿಲ್ದಾರನ್ನ ಕರಿಯಕ್ಕೆ ಹೋಗಲ್ಲ ನಮ್ಮ ಅಕ್ಕಯ್ಯ. ಮಾತಾಡ್ಸ್ತಿಲ್ದಾರನ್ನ ಬಿಸೇಕಿ ಮದುವೆ ಮಾಡ್ತಾಳೆ. ಬತ್ತೀವಿ ಹೇಳಮ್ಮ, ನಾವಿನ್ನೇನು ಇಲ್ಲೇ ಇರ್ತೀವಲ್ಲ, ಬತ್ತೀವಿ ಹೇಳು. ಸುತ್ತಾರ್ಕೊಂಡು ಹೋಗ್ತಾರೆ ಅಂತ ಅಂದ್ಕೊಂಡವ್ಳು. ಯಾರೇನೇನು ಕರಿದಿಲ್ದಾರ ಮನೆ ಬಾಗಿಲಿಗೆ ಯಾರೇನೇನು ಸುತ್ತಾರ್ಕೊಂಡು ಹೋಗಲ್ಲ. ಬಂದೇ ಬರ್ತಾರೆ. ನನ್ನ ಕರೀಲಿಲ್ಲ ಅಂದ್ರೂ ಏನು ಹೇಳ್ತಾ ಕುಕ್ಕಂತಾರೆ. ಇವಳು ಮದ್ವೆ ಕರೀಲಿಲ್ಲ ಅಂತ ಹೇಳಿ ಸ್ಕೋಪ್ ಕೊಡ್ತಾಳೆ. ತಡಿ ಇವಳಿಗಿನ್ನೂ ಸಾಸಿ ತಗರ್ಲಿ. ಈಗ ಸಾಸಿ ಒಳ್ಳೆ ಸಾಸಿ ಇಕ್ಕವಳೆ ಅಂತ ಕೊಣಿಯೋದಲ್ಲ ನೋಡಿ. ಇವಳಿಗಿನ್ನ ಎಂತ ಹೊತ್ತು ಬರುತ್ತೆ. ಓಹೋ ನೋಡಮಂತಿ. ಇವಳು ತಿಮ್ಮಜ್ಜಿನ ಇಕ್ಕೊಂಡು ಬದುಕು ಮಾಡಿಸ್ಕೊಂಡಂಗಲ್ಲ. ಇವಳು ಸಾಸಿ ಬರಲಿ, ಅವಳು ಬಗ್ಗಿಸ್ತಾಳೆ ಇವಳನ್ನ. ನೋಡು ಇವಳಿಗಿನ್ನ ಮದುವೆ ಮಾಡಲಿ ಅಂತ ಹೊತ್ತು ಬರುತ್ತೆ. ಈ ಗಿರ್ಜಿಂಬೆ ಏನಂದಿದ್ಲು ಹನುಮಂತ್ರಿ. ಕರಿಯಲ್ವೇನು ಅವ್ರು ನಂಗಾರ ಈ ಗಿರ್ಜಿಂಬೇರ್ನ? ತಾಗಿ ನಾವೇ ಕರ್ದೇವು. ನಾವೇನಾರ ಮನೆ ಬಾಗ್ಲಿಗೆ ಏನು ಸುತ್ತಾರ್ಕೊಂಡು ಹೋಗಿ ಕರಿಯ ಅಂಥದ್ದೇನಿಲ್ಲ ಕಣಮ್ಮ. ನಾವು ಯಾರನ್ನೂ ಕರಿಯಕ್ಕೆ ಹೋಗಲ್ಲ. ಮಾತಾಡಿಸ್ತಿಲ್ದಾರನ ಯಾರನ್ನೂ ಕರಿಯಕ್ಕೆ ಹೋಗಲ್ಲ ನಾನು. ಬಿಡು ಏನು ಕರಿತಿ. ಅವರು ಕಷ್ಟಕ್ಕಲ್ಲ ಸುಖಕ್ಕಲ್ಲ ಅಂತಾರೆ. ನಿನ್ನ ಯಾಕೆ ಹಂಗಾರೆ ಮದ್ವೆ ಅಪ್ಪನ ಸೊಟ್ಟ ಆತ್ ನೋಡ್ತಾಯಿ. ನಮ್ಮ ಹುಡುಗ ಒಂದು ಸಣ್ಣ ಹುಡುಗ ಒಂದು ನೋಡ್ಬೇಕಮ್ಮ ಅಂತದ್ನೇನಿ. ನೋಡ್ರಿ ಅಕ್ಕ, ನೋಡಿ ಎಲ್ಲನ ರಪ್ಪನ ತಡಿ. ಇವ್ರದ್ದಾಗಲಿ ನನ್ನಂತ ಎಷ್ಟು ಜನ ಹೇಳವ್ರ. ಹುಡಿಕಂಡು ಕೊಡಮ್ಮ ಅಂತ. ಶ್ರೀಕಂಠಣ್ಣ ಹೇಳೈತೆ, ಎಲ್ಲರೂ ಹೇಳವ್ರಿ. ನಾನು ಈ ನಾಯಿಗಳು ಇದ್ದಾಗಲೇ ಯಾತ್ಕೊ ಬಂದೆ. ಅವಕ್ಕ ಇಲ್ಲ. ನಾನು ಭಾಗ್ಯಕಾಯರ್ ಬಂತ ಹೋಗಿದ್ದೆ. ಅವಕ್ಕ ಇಲ್ವೇ ಇಲ್ಲ. ಇವು ನಾಯಿಗಳನ್ನ ಓಡಾಡೋದು ನೋಡಿ ಇನ್ನೂ ಜೋರ ಕರೀತಾವೆ. ಇವು ನಿಂತ್ಕೊಂಡಾಗಲೇ ಬಂದೆ ನಾನು. ಹಂಗೆ ಇವಾಗ ಹೊಲ ಮಾರಿರು 40 ಎಕರೆ ಹೊಲ ಐತೆ. ಒಳ್ಳೆ ಸಿಕ್ಕವಳೆ. ಎಲ್ಲ ಒಡವೆ ಮಾಡಿಸಿದೀವಿ ನಾವೇನೆ. ಎಲ್ಲ ಒಡವೆ ಮಾಡಿಸಿ ಇವಾಗ ನಾವೇ ಮದುವೆ ಮಾಡ್ಕೊಂತೀವಿ. ಏನಿಲ್ಲ ಅಷ್ಟೊಂದು ಹೊಲ ಮನೆ ಎಲ್ಲ ಐತೆ ಅಂದಮೇಲೆ ನಾವೇ ಮಾಡ್ಕೊಂಬಂಗಿರ್ತೀವಿ. ಎಲ್ಲರನ್ನೂ ಕರೆದು ಮಾಡ್ತೀವಿ. ನಮ್ಮ ಕೆರೆಗಳರ್ದು ಎಲ್ಲರನ್ನೂ ಕರಿತೀವಿ. ಅವ್ರು ದಡಮಾಯರ್ನೆಲ್ಲ ಕರೆಯಲ್ಲ. ಬೇಗ ಮದುವೆ ಮಾಡೋಣ ಅಂತ. ಮಾತಾಡ್ಸಲ್ವಾ ಹುಡುಗಿ ದಡಮೆ? ಅಣ್ಣ ತಮ್ಮಗಳದೇ ಇಷ್ಟ ಅಲ್ಲ. ಯಾರನ ಕೆಟ್ರ ಸಾಕು ಅಂತಾರೆ. ಆ ಹುಡುಗಿ ಚೆನ್ನಾಗಿರೋದಕ್ಕೆ ಸಹಿಸ್ಕೊಂಬಲ್ಲ. ಇಲ್ಲದ್ದು ಹೇಳ್ತಾರೆ ಅದಕ್ಕೇನಿ. ಅಣ್ಣ ತಮ್ಮಗಳದೇ ಹಿಂಗೆ ಬೇರೆ ರಂಗ ಸುಮ್ಕಿರ್ತಾರೆ. ಹುಡುಗಿ ಅಣ್ಣ ತಮ್ಮಗಳು ಅವರಪ್ಪ ಇರ ದಡಪ್ಪಗಳು ಚಿಕ್ಕಪ್ಪಗಳು ಯಾರನ್ನು ಸೇರಲ್ವಂತ ಜಾಸ್ತಿ ಐತಿ ಅಂತ ಮದುವೆ ಮಾಡ್ದಂಗೆ ಹಂಗೆ ಇರೋಣ ಅಂತ ಹೇಳಿ ಏನಾನ ಪ್ಲ್ಯಾನ್ ಮಾಡ್ತಾನಂತಿ ಅದಕ್ಕೆ ಅಣ್ಣ ತಮ್ಮಗಳು ಕೇಣಿಸೋಣ ಇರ್ತಾವಲ್ಲ ಮೆರಿತಾವ. ಹಂಗೇನಿ ಇನ್ನೆ ಅಂತ ಹೆಣ್ಣು ನೋಡ್ಯಾವ ಏನೋ ನೆಗದು ಬಿದ್ದುವಾಗ. ನನಗಂತ ಒಟ್ಟರ್ದಾಳಾಗೋಗುತ್ತೆ. ಹಂಗೇನಿ ಏನು ಹಂಗೆ ರಾಮ ಏನು ಸೀಮೆ ಕಿಲೋದು ಮದುವೆ ಮಾಡ್ತಾರಮ್ಮ. ನಾನು ಹೋಗ್ಬೇಕಾರ್ಲೇನಿ ಅವ್ರು ಇವ್ರನ್ನ ಕರಿಯಲ್ ಮದ್ವಿಗೆ ಎಂಬುದು ಹೆಂಗೆ ಇದನ್ನ ಮಾಡ್ತಾರೆ. ಹಂಗೇನಿ ನೋಡಮ್ಮ ಹಂಗೆ ನಿಂತಂಗಿರೋದಕ್ಕೆ ಎಲ್ಲ ಮುಂದೆ ಬಿದ್ದು ಮಾಡಿಬಿಡ್ತು. ಅವಳ್ದು ಯಾವ ಸಾಲಿಲ್ಲ ಏನಿಲ್ಲ. ಎಲ್ಲ ತೀರಿಸ್ಕೊಂಡ್ಲು. ನಾವು ಒಂದಿಟ್ಟು ಕೊಟ್ವಿ ಕಣಮ್ಮ. ಬಿಡು ತೀರಿಸ್ಕೊಂಡು ಚೆನ್ನಾಗಿರ್ಲಿ. ಸಾಲ ಫಲ ತೀರ್ಲಿ. ನಮ್ಮ ಅಕ್ಕ ಇರೋದಕ್ಕೆ ನನ್ನ ಜೋಟವಾಸಿ ಹೋಗಲ್ಲ ಮರಿರೋದಕ್ಕೆ ದುಡ್ಡೆಲ್ಲ ಕೊಟ್ಲು ಎಲ್ಲ ಅತ್ತ. ಹೆಂಗ ಮದ್ವೆನೂ ಸೊಟ್ಟ ಆತತ್ತ. ನಾವೇನು ಯಾರನ್ನ ಆಗ ಕಿಟ್ಟಪ್ಪರ್ಕು ಅಣ್ಣನೂ ಕರಿಯಲ್ಲ. ಈಗ ಇವನ್ ಸಿದ್ಲಿಂಗನ್ನು ಕರಿಯಲ್ಲ, ಯಾವನ್ನು ಕರಿಯಲ್ಲ. ನಾವು ಏನಿದ್ರು ನಮಗೆ ಬೇಕಾಗಿರೋದನ್ನ ಕರಿತೀವಿ ಅಷ್ಟೇ ಲಲಿತಕ್ಕಯ್ಯ. ನೀನು ನಮ್ಮ ಭಾಗ್ಯಕ್ಕಯ್ಯ ಇಲ್ಲೇರ್ನೆಲ್ಲ ನಮ್ಮ ಕೆರೆಗಳನ್ನೆಲ್ಲ ಕರಿತೀವಿ. ಹಂಗ ಇದ್ದಂತ ಮಾಡ್ಕೊಂಬೋರ್ರಮ್ಮ. ಇನ್ನೇನು ಪಾಪ ಹುಡುಗಿ ತಂದೆ ತಾಯಿ ಇಲ್ಲದ ಮಗಳು ಅಂತೀರಾ. ಹೆಂಗಾಗ್ತ ಚೆನ್ನಾಗಿ ನೋಡ್ಕೊಂತೀವಳ. ಹೆಣ್ಮಕ್ಳು ಇಲ್ವಲ್ಲ, ನೀನೇ ಚೆನ್ನಾಗಿ ನೋಡ್ಕೊಂತೀಯ. ನಾನೇ ನೋಡ್ಕೊಂತೀನಿ ಬಸ್ರಿ ಬಾಣತ್ತಾನ. ಏನಿದ್ರೇ ಭಾಳ ಒಳ್ಳೆಯಳು. ಹೆಂಗೆ ಎಂತ ಜನಕ್ಕೆ ಜಿಮ್ ಅತ್ತೆ ಮನೆ ತಕ್ಕ ಕಾಲೇನೆ ಬ್ರೆಡ್ ಬಿಸ್ಕತ್ ಎಲ್ಲ ತಗೊಂಡೋಗತ್ತೆ ಅಂತೆಲ್ಲ ಕಟ್ಟಿಸ್ಕೊಡ್ತಾಳೆ. ಎಲ್ಲ ಎಷ್ಟು ಚೆನ್ನಾಗಿ ನೋಡ್ಕೊಂತಾಳೆ ಗೊತ್ತೇ. ಮಾಮನ್ ಕರ್ಕೊಂಬರತ್ತೆ ಅಂತಾಳೆ. ಮಯಪ್ಪನ ಡೇಟ್ ಫಿಕ್ಸ್ ಮಾಡಕ್ಕೆ ಹೋಯ್ದ್ವಲ್ಲ, ಅಲ್ಲಿಗೆ ಹೇಳಿ ಕಳಿಸಿದ್ದೆ ಬಾರಪ್ಪ ಹೋಗೋಣ ಅಂತಂದ್ರೆ ನಮ್ಮ ಮಯಪ್ಪ ಬರಲಿಲ್ಲ. ಬೋಲೋ ಅಲ್ಲೇನೆ ಹೆಂಗೆ ನೋಡ್ಕೊಂಬತ್ತು ಗೊತ್ತೇ. ಅತ್ತೆ ಮನೆಯಾಗೆ ಎಲ್ಲನ ಯಾತನ ಇಲ್ಲದ್ದು ಎಲ್ಲ ತಗೊಂಡೋಗತ್ತೆ. ತರಕಾರಿ ಎಲ್ಲ ತಗೊಂಡೋಗುತ್ತೆ. ಎಷ್ಟು ಚೆನ್ನಾಗಿ ಜವಾಬ್ದಾರಿ ಗೊತ್ತೇ. ಆ ಹುಡುಗಿ ಬಂದರೆ ನಮ್ಮ ಮನೆ ಭಾಳ ಬಂಗಾರ ಆಗುತ್ತೆ. ನಮ್ಮ ಮನೆ ಹೆಂಗಿರುತ್ತೆ ಗೊತ್ತೇ. ನಮ್ಮ ಸಸ್ ಬಂದುಬಿಟ್ರೆ
ಬಿಡು, ಹೆಣ್ಣು ಮಕ್ಳು ಇಲ್ಲದ್ಕೊನು ಮನೆ ಮಗಳಾಗಿರ್ತಾಳೆ. ದೇವರಾಣೆಗೂ ಬೋಲ್ ಅದೃಷ್ಟ ಮಾಡಿದ್ಲು, ನಮ್ಮಂತರ ಮನೆ ಸಿಗಕ್ಕೆ ಅದೃಷ್ಟ ಮಾಡಿದ್ಲು. ನೋಡಿ, ತಂದೆ ತಾಯಿ ಇಲ್ಲದ ಮಗಳಿಗೆ ತಮ್ಮಂತ ಮನೆ ಸಿಗ್ಬೇಕಂದ್ರೆ ಅದೃಷ್ಟ. ಅದಕ್ಕೆ ಮತ್ತೆ ದೇವರು ಅಂತರ್ಗಂತರ್ಗೆ ಕಲೆಕಿರ್ತಾನೆ ಅಂತ ಹೇಳೋದು. ನೋಡ್ಕೆ ಏನು ತಾಯಿ ಇಲ್ಲದ ಮಗಳು ಹೆಂಗ ಒಳ್ಳೆ ಹುಡುಗಿ ಸಿಕ್ಕೈತಿ. ನೋಡ್ಕೆ ಮುಂದೊಂದಲ್ಲ ಒಂದು ನಿನ್ಗೂ ಒಳ್ಳೇದಾಗುತ್ತೆ. ಎಲ್ಲ ನೋಡ್ಬೇಕು. ನಮ್ಮ ಅಕ್ಕ ಮದುವೆ ಮಾಡ್ಕೊಂಡ್ ಬಂದಾಗ ರಾಜಮ್ಗೆ ಎಂತ ಒಳ್ಳೆ ಸಸಿ ಸಿಕ್ಕೈತಪ್ಪ, ಎಂತ ಒಳ್ಳೆ ಸಸಿ ಸಿಕ್ಕೈತಪ್ಪ ಅಂತ ಹೇಳಿ ಜನ ಅಂತೂ ಕೊಂಡಾಡ್ಬೇಕು. ಅಂತ ಒಳ್ಳೆ ಸಸಿ. ಅಯ್ಯೋ ನೀನು ಹಂಗನ್ಬೇಡ, ಹೆಂಗೆ ಎಂತ ಸೆನಕ್ ನೋಡ್ಕೊಂತಾರೆ ಗೊತ್ತಿ. ಬಿಡು. ಆ ಹುಡುಗಿನೂ ಹಂಗೆ ಐತೆ, ಇವರು ಹಂಗೆ ನೋಡ್ಕೊಂತಾರೆ. ಎಲ್ಲರಿಗೂ ಅದೃಷ್ಟ. ನಮ್ಮ ಅಕ್ಕ ಇರ್ದು ಆ ಹೊಲ ಇರೋದ್ರಿಂದಲೇ ಒಟ್ಟು ಹಿಂಗಾಗಿತ್ತು ಏನೋ. ಇವಾಗ ನೋಡು, ಹೊಲ ಮಾರಿರೋದ್ರಿಂದನೇ ಒಟ್ಟು ಅವ್ರಿಗೆ ಅನುಕೂಲ. ಅಂದ್ರೆ ಅಲ್ವೇ, ನೀವು ಹೊಲ ಇದ್ದಾಗ ಯಾತು ಮಾಡಿರಲಿಲ್ಲ, ಹೊಲ ಮಾರ್ದಾಗ್ಲಿಂದ ನೀನು ಎಲ್ಲ ಎಷ್ಟು ಚೆನ್ನಾಗಿ ನಿಮಗೆ ಕೋಡ್ ಬತ್ತಾಯ್ತಿ. ಅದೇ ಯಾಕಪ್ಪ, ಅದು ಒಂದು ಗಳಿಗೆ ಅಂತಾರಲ್ಲ, ಆಗ ಹಂಗೆ. ನಮಗೆ ಹೊಲಿದ್ದಾಗ ಕೈ ಬಾಯಿ ಎತ್ತಿರ್ತಿರ್ಲಿಲ್ಲ, ಏನು ಮಾಡಿದ್ರು ಏನು ಆಗ್ತಿರ್ಲಿಲ್ಲ. ಹಂಗೇನೆ ಬೇಜಾರಾಗೋದು, ಯಾಕಪ್ಪ ಏನು ಮಾಡಿರೋನು ಬರೀ ನಮ್ಗೆ ಹಿಂಗೆ ಆಗುತ್ತೆ ಅಮ್ಮಂಗಾಗೋದು. ನಮ್ಗೆ ಇವಾಗ ಹೊಲ ಮಾರ್ದಾಗಿಂದ ನಾವು ಬೋಲ್ ಅನುಕೂಲ. ನಮ್ಮ ಹುಡುಗರು ಹಂಗೆ ಇವಾಗ ಎಂಥ ಸೆನಕ್ಕೆಲ್ಲ ಹೇಳ್ದಂಗೆ ಕೇಳ್ತಾವೆ. ಎಷ್ಟು ಚೆನ್ನಾಗೆಲ್ಲನ ನಮ್ಮ ಹುಡುಗರು ಸೆನಕ ಇದ್ದಾವೆ. ಬಿಡು, ನಾವೇನು ಹೊಲ ಮಾರ್ದಾಗಿಂದ ಫಸ್ಟ್ ಕ್ಲಾಸ್ ಆಗಿದ್ದೀವಿ. ಯಾವ್ದಾನ ಇದ್ರೆ ಮಾರಿಲ್ಲ ತಕಯ್ಯ. ನಮ್ದೆಲ್ಲ ಐತಮ್ಮ. ನಮ್ದೆಲ್ಲ ಒಂದು ಸೊಸ ಐತೆ. ನಮ್ಮ ಹುಡುಗ ಒಪ್ಪಲ್ಲ. ನಾಲ್ಕು ಮೊನ್ನೆ ಹಂಗೆ ಅಂದೆ ಪಾಪ. ನೋಡಿ ಇವಾಗ ರಾಜಮ್ಮನ ಹೊಲ ಮರೆಯವ್ರ ಎಂಥ ಸೆನಕ ಇದ್ದಾರೆ. ಸುಮ್ಮನೆ ಮಾರನ್ ಕಣಪ್ಪ, ಮಾರಿ ಏನಾನ ಮಾಡೋಣ ಅಂದೆ. ಬೇಡ ಕಣಮ್ಮ ಅಂದ ನಮ್ಮ ಹುಡುಗ. ಬೇಡ ಅಂತಾನೆ. ಏನಮ್ಮ ಮಾತಾಡ್ತಾ ಇದ್ದೀರಾ? ಏನಿಲ್ಲ ಕಣ ಪುಷ್ಪಕ್ಕ, ಬಾ ಮದ್ವಿಗೆ. ನನ್ನ ಮಗಂದು ಮದುವೆ ಬುಧವಾರ ದಿನ ಎಲ್ಲಾರನ್ನೂ ಕರೀತಾ ಇದ್ದೀನಿ. ಹೌದೇನು, ಹೆಂಗ ಜಲ್ ಸೆಟ್ ಆತಮ್ಮ ತಾಯಿ? ಯಾತ್ರದ ಮಾಡ್ದಂಗಾತು. ಜಲ್ ಸೆಟ್ ಮಾಡಿವಿ, ಜಲ್ ಸಿಕ್ತು. ನಾವೇನು ಜಾಸ್ತಿ ನೋಡೋಕ್ಕೆ ಹೋಗ್ಲಿಲ್ಲ. ಅದೇ ಫಸ್ಟ್ ನೋಡಿದ ಹೆಣ್ಣು ಅದೇನೇ ಜಲ್ದು ನಮಗೆ ಸೆಟ್ ಆಗ್ಬಿಡ್ತು. ಹೆಂಗ ಜಲ್ ಸೆಟ್ ಆಗಿದ್ಕೆ ಜಲ್ ಮಾಡ್ತೀವಿ. ಮಾಡ್ಕೊಂಡು ಹೋಗೋಣ ಜಲ್ದಿ ಅಂತ ಹೇಳಿ. ನೀನು ಸೊಟ್ಟಾದ್ಮೇಲೆ ಇನ್ಯಾಕೆ ಅದೇ ಹುಡುಗಿ ಅದೇ ಗಂಡು, ಅದೇ ಹುಡುಗ ಅದೇ ಹುಡುಗಿ ಅಂದಮೇಲೆ ಇನ್ಯಾಕೆ ಹೇಳೋ ತಡ ಮಾಡೋದು? ರಪ್ಪನ ಮಾಡೋದು, ಮಾಡಿ ಕೈ ಬಿಡೋದು. ಅಲ್ಲ, ನಮ್ಮೂರಾಗೆಲ್ಲ ಹೆಣ್ಣು ಸಿಗಲ್ಲ ಅಂತಾರೆ. ನಿಮ್ಗೆ ಹಂಗೆ ರಪ್ಪ ಸಿಕ್ಬಿಡ್ತು ಅಂತ. ಸಿಗ್ತಾವೆ. ಅಯ್ಯೋ, ಈ ಜನಗಳು ಹಂಗೆ ಅಂತಾರೆ ಅಷ್ಟೇ. ಮಸ್ತಾಗಿದ್ದಾವೆ, ನಾನೇನಿಲ್ಲ, ಮಸ್ತಾಗಿದ್ದಾವೆ. ನಮ್ಮ ಅಕ್ಕರಿಗೆ ನೋಡಿ 2 ದಿನಕ್ಕೆ ಸೆಟ್ ಮಾಡಂಗೆ ಹುಡುಕ್ಯಂಗೆ ಕೊಟ್ಟಿದ್ದು. ಆ ಹುಡುಗಿಯನ್ರ ಅಪ್ಪನ ಒಪ್ಕೊಂತು. ನೋಡಿದ ತಕ್ಷಣ ನಮ್ಗೆ ಇಂಥರ ಮನೆಯೇ ಸಿಗಬೇಕು ಅಂತ ಒಪ್ಕೊಂತು. ನಾವು ಒಳ್ಳೆಯರಾಗಿರ್ಬೇಕು. ನಮ್ಮ ಅಕ್ಕರಿಗೆ ಏನು ಕಮ್ಮಿ ಆಗೈತಿ ಇವಾಗ. ಒಪ್ಕೊಂಬಿದಿಲ್ದೆ ಅಂಥದ್ದು. ಅವರು ಚೆನ್ನಾಗಿ ನೋಡ್ಕೊಂತಾರೆ ಇವಾಗ ಎಲ್ಲದಕ್ಕೂ. ಅದಕ್ಕೇ ಆ ಹುಡುಗಿನೂ ಒಪ್ಕೊಂಡೈತಿ. ಆ ಹುಡುಗಿನೂ ಬಂದಿತ್ತು. ಎಲ್ಲ ಭಾಳ ಚೆನ್ನಾಗಿತ್ತು ಬಿಡು. ಆ ಹುಡುಗಿ ಫೈನ್ ಐತೆ, ಹಂಗೆ ನೋಡಕ್ಕೆ ಮಾತ್ರ ಎಷ್ಟು ಚೆನ್ನಾಗೈತೆ. ಒಂದು ಸೆನಕೈತೆ ಹೇಳಮ್ಮ, ನಾನು ಫೋಟೋದಾಗ ನೋಡಿದ್ನಲ್ಲ, ಬೋಲ್ ಚೆನ್ನಾಗೈತೆ ಕಣೆ. ಹೆಂಗ ಬಿಡಮ್ಮ ತಾಯಿ, ಹೆಂಗ ಅದೃಷ್ಟ ಬರ್ಬೇಕು ಅಂಬೋದು. ಅದಕ್ಕೆ ಮತ್ತೆ ಯಾತನಾಗಲಿ ಯಾತನ ದೀಪ ಪಾಪ ಹಚ್ಚಿ ದೇವ್ರ ಪಾರು ಕೇಳ್ಬೇಕಾಯ್ತು ನಿಮ್ಮ ಮಂದೇವ್ರ. ಒಂದೊಂದು ಆಗ ಬರೋಲ್ಲ, ಅದಕ್ಕಾಗಿನ ಎಲ್ಲನ ಕೇಳಬೇಕಾಗಿತ್ತು. ಶಾಸ್ತ್ರ ಕೇಳಿ ಎಲ್ಲ ಮಾಡಬೇಕಾಗಿತ್ತು. ಅವೆಲ್ಲ ಏನಿಲ್ಲ ಈ ಕಾಲದಾಗ. ಶಾಸ್ತ್ರ ಕೇಳೋದು, ಪಾಸ್ತ್ರ ಕೇಳೋದು, ದೀಪ ಹಚ್ಚೋದು ಅದೆಲ್ಲ ಇನ್ನು. ದೇವ್ರು ಕೇಳೋದು ಅವೆಲ್ಲ ಏನಿಲ್ಲ ಈ ಕಾಲದಾಗ. ಅವೆಲ್ಲ ನಡ್ಸಕ್ಕೆ ಹೋಗಲ್ಲ. ನಾನೇನು ಮಾಡೋಕ್ಕೋ ಇಲ್ಲ. ಒಳ್ಳೆ ಹುಡುಗಿ ಸೊಟ್ಟಾತು, ಅದಕ್ಕೆ ಮದುವೆ ಮಾಡಿಬಿಡೋದೇನೆ. ಅವಸರದ ಮದುವೆ ಮಾಡ್ತಾ ಇದ್ದಾಳೆ. ಏನಾಗುತ್ತಾ ಏನೋ, ದೇವ್ರ ದಿಂಡ್ರು ಕೇಳಿಲ್ಲ. ಮನೆಯ ದೀಪ ಹಚ್ಬೇಕು. ಹೆಣ್ಣು ನೋಡ್ಕೊಂಬಂದ್ರೆ ದೀಪ ಹಚ್ಚುತ್ತಾರೆ. ದೀಪ ಹಚ್ಚಿದಾಗ ಚೆನ್ನಾಗಿ ಏನಾನ ಉರಿದ್ರೆ ಒಳ್ಳೇದು ಅಂತ. ಯಾಕನ ಅವಳು ಏನೂ ಮಾಡಲ್ಲ ಅಂತ ಹೇಳ್ತಾ ಇದ್ದ. ನೋಡ್ತಾ ಇರಿ, ನಾನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.